ಇನ್ನು ಉಡುಪಿ ಜಿಲ್ಲೆಯ ಅನೂಪ್ ಪೂಜಾರಿ ಅವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದಂತ ಆ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅವರ ಮೃತದೇಹವು ಕೂಡ ಉಡುಪಿಯ ಬಿಜಾಡಿ ಅವರ ಮನೆಗೆ ಆಗಮಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಭಾರತ್ ಮಾತಾ ಕಿ ಜೈ ಅಂತ ಗ್ರಾಮಸ್ಥರು ಘೋಷಣೆ ಕೂಗಿದ್ದಾರೆ. ಪತಿ ಅನೂಪ್ ಪೂಜಾರಿ ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಅವರ ಪತ್ನಿ ಮಂಜುಶ್ರೀ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಇಬ್ಬರು ಸಂಸದರು ಅವರ ಪಾರ್ಥಿವ ಶರೀರವನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದರು. ಸದ್ಯ ಅವರ ಮನೆಯ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23ಗೆ ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈ ಗ್ಯಾರಮಾರಟ ಯೂನಿಟ್ ಹೋಗಿರುವಂತದ್ದು. ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುದಲ್ಲಿ ಅಟ್ಯಾಕ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರುದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನಾನು ಕಾಲ್ ಮಾಡೋದಿಲ್ಲ. ಅದಿನ ಮಂಗಳೂರು ಇಡೀ ದಿನ ಕಾಲ್ ಮಾಡಿಲ್ಲ. ಆಯ್ತು, ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ. ಮತ್ತೆ ನಾನು 10:30, 11:30 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ನಮ್ಮ ಮೊಬೈಲ್ ಸ್ವಿಚ್ ಆಫ್ ಇಲ್ಲ. ನನ್ ತಮ್ಮನ ಹೆಂಡತಿಗೆ ಕೊಡ್ಸಿ. ಚಿಕ್ಕ ಮಗು ಇದೆ, ಸ್ವಂತ ಮನೇನು ಇಲ್ಲ ಅವನಿಗೆ. ದೊಡ್ಡಮ್ಮನ ಜೊತೆನೆ ಬೆಳೆದ್ ಬಂದಿದ್ ನಾವು. ತುಂಬಾ ಕಷ್ಟದಲ್ಲಿ ಬೆಳೆದವನು. ನಮ್ಮನ್ ಮದುವೆ ಮಾಡ್ಸೋಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು. ಕಷ್ಟದಲ್ಲೇ ಇರೋದು, ಸುಖನೇ ನೋಡಿಲ್ಲ ಅವನು. ಜಾಬ್ ಕೊಡ್ಸಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ. ಅವ್ರನ್ನ ಒಂದೇ ಮಗ, ಯಾರು ನೋಡ್ಕೊಳ್ಳೋರಿಲ್ಲ. ಕೊಡ್ಸಿ, ನನ್ ತಮ್ಮನ ಹೆಂಡತಿ ಜಾಬ್ ಕೊಡ್ಸಿ. ಇದು ಕರುನಾಡಿನ ಯೋಧರ ಮನೆಯ ಪರಿಸ್ಥಿತಿ. ಬಹಳ ಬಡತನದ ಹಿನ್ನೆಲೆಯಿಂದ ಬಂದಂಥ ಯೋಧರು ಪಾಪ ಮನೆಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ರು. ಅದರಲ್ಲಿ ಅನೂಪ್ ಅವರ ಮನೆಯವರು ಮಾತನಾಡ್ತಾ ಇದ್ದಾರೆ. ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು, ರಜೆಯಲ್ಲಿ ಬರಬೇಕಿತ್ತು ಅವರು. ಆದರೆ ಪಾರ್ಥಿವ ಶರೀರ ಮನೆಗೆ ಬಂದಿದೆ. ಅಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಪತ್ನಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಪತ್ನಿಯನ್ನು ಕಳಿಸ್ಕೊಟ್ಟು ಅವರಿಗೂ ಕೂಡ ಟ್ರಾನ್ಸ್ಫರ್ ಆಗಿತ್ತು ಅನ್ನುವಂಥ ಮಾಹಿತಿ. ಬಟ್ ದುರಂತ ಈ ರೀತಿ ಆಗಿಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.